ಸಹಜವಾದ ಈ ವಿವೇಕ ಚೂಡಾಮಣಿಯನ್ನು ರಚಿಸಿದ್ದಾರೆ. ವೇದಾಂತ ಶಾಸ್ತ್ರಗಳಲ್ಲಿ ಅನುಬಂಧ ಚತುಷ್ಟಯ ಅಂತ ಒಂದು ಇರ್ತಾರೆ. ಆ ಅನುಬಂಧ ಚತುಷ್ಟಯದ ಪ್ರಕಾರವಾಗಿ ವಿವೇಕ, ವೈರಾಗ್ಯ, ಶಿವಾಶುಪಂಥಿ, ಮೋಕ್ಷತ್ವ ಇವುಗಳನ್ನು ಅನೂಚಾನವಾಗಿ ಅಂದ್ರೆ ಕ್ರಮವಾಗಿ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಅನಂತ ಲಾಭಗಳು, ಅನಂತ ವಿದ್ಯೆಗಳು, ಅನಂತ ಕೀರ್ತಿಗಳು ಇದ್ದರೂ ಕೂಡ ಎಲ್ಲರೂ ಎಲ್ಲವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಲ್ಲವರೆಲ್ಲ ಬಲ್ಲವರು ಬಹಳಿಲ್ಲ ಹೇಳಿದ್ರಲ್ಲ, ಎಲ್ಲನೂ ಗೊತ್ತಿಲ್ಲ. ಬ್ರಹ್ಮಜ್ಞಾನಿಗೆ ಖಗೋಳ ಜ್ಞಾನ, ಭೂಗೋಳ ಜ್ಞಾನ ಕೇಳಿದ್ರೆ ಏನು ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಆಯಾಯ ಜ್ಞಾನಗಳಿಗೆ ಅವರು ಅಧಿಕಾರಿಯ ಅವಶ್ಯಕತೆ ಇರ್ತದೆ. ಆ ಅಧಿಕಾರಿ ಇದ್ದ ಅಂದರೆ ಅದರ ಜ್ಞಾನ ಆಗ್ತದೆ, ಅನಧಿಕಾರಿಗೆ ಜ್ಞಾನ ಆಗುವುದಿಲ್ಲ. ಹಾಗೆ ಭೂಮಿಯಲ್ಲಿ 84 ಲಕ್ಷ ಜೀವರಾಶಿಗಳು ಅದ. ಎಲ್ಲರ ಇಚ್ಛೆ ಸುಖ ಆನಂದವೇ ಇದ್ದರೂ ಕೂಡ ಅದನ್ನು ಪಡೆಯಲಿಕ್ಕೆ 84 ಲಕ್ಷ ಯೋನಿಗಳು ಸಮರ್ಥರಲ್ಲ, ಯೋಗ್ಯರಿಲ್ಲ, ಅಧಿಕಾರಿಗಳಿಲ್ಲ. ಅದಕ್ಕೆ ಯಾವ ಮನುಷ್ಯನು ಬ್ರಾಹ್ಮಣನಾಗಿದ್ದಾನೋ, ಸತ್ವಶೀಲನಾಗಿದ್ದಾನೋ ಅವನು ಮಾತ್ರ ಅಧಿಕಾರಿ ಆಗ್ತಾನೆ. ಬ್ರಾಹ್ಮಣ ಅಂತ ಯಾರಿಗನಬೇಕು ಅಂದ್ರೆ ಭಗವಂತ ಭಗವದ್ಗೀತೆಯಲ್ಲಿ 18 ಅಧ್ಯಾಯ. ಅಧ್ಯಯನಂ, ಅಧ್ಯಾಪನಂ, ಯಜನಂ, ಯಾಜನಂ, ದಾನಂ, ಪ್ರತಿಗ್ರಹಣಂ. ಈ ಷಟ್ ಕರ್ಮಗಳು ಯಾರು ಮಾಡ್ತಾರೆ ಅವರಿಗೆ ಬ್ರಾಹ್ಮಣ ಅಲ್ಲ. ಬ್ರಹ್ಮಕರ್ಮ ಸ್ವಭಾವಜ. ಯಜ್ಞ ಮಾಡಿಸೋದೇ ಬ್ರಾಹ್ಮಣರ ಕರ್ಮ ಅಲ್ಲ, ಅವನು ಮಾಡಬೇಕು. ಯಜನಂ, ಯಾಜನಂ ಮಾಡಬೇಕು, ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಬೇಕು. ದಾನಂ, ಪ್ರತಿಗ್ರಹಣಂ. ಬ್ರಾಹ್ಮಣಿಗೆ ಗ್ರಹಣನೇ ಗೊತ್ತದ, ಪ್ರತಿಗ್ರಹಣ ಗೊತ್ತಿಲ್ಲ. ಅವನಿಗೆ ಬ್ರಾಹ್ಮಣ ಅನ್ನಂಗಿಲ್ಲ. ಅವನಿಗೆ ಪೂಜೆ ಮಾಡಿಸೋದಲ್ಲ, ಪೂಜೆ ಸ್ವಂತ ಮಾಡಬೇಕು, ಮಾಡಿಸ್ಬೇಕು, ತಗೋಬೇಕು, ಕೊಡಾಕನು ಕಲಿಬೇಕು. ಪಠನಂ, ಪಾಠನಂ, ಓದಬೇಕು, ಓದಿಸ್ಬೇಕು. ಇವು ಬ್ರಹ್ಮಕರ್ಮ ಸ್ವಭಾವ. ಇವು 6 ಕ್ರಿಯೆಗಳನ್ನು ಯಾರು ಮಾಡ್ತಾರೋ ಅವನಿಗೆ ಬ್ರಾಹ್ಮಣ. ಅಂಥವನೇ ಬ್ರಹ್ಮವನ್ನು ಅರಿಯಲಿಕ್ಕೆ ಯೋಗ್ಯ. ಬ್ರಾಹ್ಮಣ ಅಂದ್ರೆ ಜಾತಿಗತ ಅಲ್ಲ. ಇದು ಕರ್ತವ್ಯ ಜ್ಞಾನದಿಂದ ಕೂಡಿಕೊಂಡದ್ದು ಬ್ರಾಹ್ಮಣತ್ವ ಅಲ್ಲ. ಅದಕ್ಕೇನೆ ಈಗ ಶಂಕರ ಭಗವತ್ಪಾದರು ಆ ಬ್ರಾಹ್ಮಣತ್ವ ಎಲ್ಲರಿಗೂ ಸಹಜ ಬರುವುದಿಲ್ಲ, ಆಗುವುದಿಲ್ಲ. ಪರಮಾತ್ಮನ ಅರಿವ ಯೋಗ್ಯತೆ ಎಲ್ಲರಿಗೂ ಬರಂಗಿಲ್ಲ. ಎಲ್ಲರೂ SP ಆಗಂಗಿಲ್ಲ. ಅದು ಬಹಳ ಪರಿಶ್ರಮದ SP ಆಗಬೇಕಾಗ್ತದೆ. ಕಲೆಕ್ಟರ್ ಎಲ್ಲರೂ ಆಗುವುದಿಲ್ಲ, ಅವು ಎಕ್ಸಾಮದವರು ಪಾಸ್ ಆಗಬೇಕು. ಹಾಗೆ ಬ್ರಾಹ್ಮಣತ್ವ ಎಲ್ಲರಿಗೂ ಪ್ರಾಪ್ತಿ ಆಗುವುದಿಲ್ಲ. ಆದರೆ ಬ್ರಾಹ್ಮಣ ಇಲ್ಲದೇ ಮೋಕ್ಷ ಸಿಗುವುದಿಲ್ಲ. ಅಭಿಪ್ರಾಯ
ಅವನು ಬ್ರಾಹ್ಮಣನಾಗಿ ಆ ಬ್ರಾಹ್ಮಣ ಜಾತ್ಯ ಹುಟ್ಟುವುದರ ನಡೀತದೆ. ಏನು ಬ್ರಾಹ್ಮಣ ಅದು ಕ್ರಿಯಾವಾಚಕ ಅದ, ಏನು ಜನ್ಮವಾಚಕ ಅದ ಅಂತ ಪ್ರಶ್ನೆ ಬಂದರೆ ಅದನ್ನು ವಿಸ್ತಾರವಾಗಿ ಶಂಕರ ಭಗವತ್ಪಾದರು ಸ್ವಲ್ಪ ಅರ್ಥ ಮಾಡ್ತಾರೆ. ಜಂತೂನಾಂ ನರ ಜನ್ಮ ದುರ್ಲಭ. ಜಂತು ಅಂದ್ರೇನು? ಜಾಯತೆ ಇತ್ತು ಜಂತು, ಹುಟ್ಟುವೆಲ್ಲ ಜಂತುನೇ. ಸ್ಥಾವರ ಇರ್ಬೋದು, ಜಂಗಮ ಇರ್ಬೋದು, ಇವೆಲ್ಲ ಜಗತ್ತು ಹುಟ್ಟೇದ. ಜಂತು ಅಂದ್ರೆ ಅವು ಜಂತ ಅಂತ ತಿಳ್ಕೊಬೇಡ್ರಿ. ಯಾವ ಉತ್ಪನ್ನ ಜಂತು ಭೂತಾನಾಂ ಪ್ರಾಣಿಶ್ರೇಷ್ಠ ಪ್ರಾಣಿನಾಂ ಬುದ್ಧಿಸ್ತು ನರಾಶ್ರೇಷ್ಠ ನರೇಶು ಬ್ರಾಹ್ಮಣಃ ಸ್ಮೃತ ಬ್ರಾಹ್ಮಣೇಷು ಚ ವಿದ್ವಾಂಸೋ ವಿದ್ವಸ್ತು ಅಂತರ್ಬುದ್ಧಯಃ ಬುದ್ಧಿವೃದ್ಧಸ್ತು ಕರ್ತಾರಃ ವಸ್ತುಷು ಬ್ರಹ್ಮ ಕಮ್ಮನೋ ಬುದ್ಧಿವಾಣಿಚ ಅದರಲ್ಲಿವೆಲ್ಲ ಒಂದಕ್ಕೊಂದು ಒಂದು ಶ್ರೇಷ್ಠ. ಭೂಮಿಗಿಂತ ಜಲ, ಜಲಗಿಂತ ಅಗ್ನಿ, ಅಗ್ನಿಗಿಂತ ವಾಯು, ವಾಯುಗಿಂತ ಆಕಾಶ. ಈ ಭೂತಾನ ಪ್ರಾಣಿನ ಶ್ರೇಷ್ಠ. ಯಾವತ್ತು ಜೀವತ್ವ ಅದ, ಜೀವತ್ವ ಅದರ ಚಲನವಲನ ಅದ. ಸ್ಥಾವರನ ಭೂತಾನೆ, ಪೃಥ್ವಿ ಭೂತ ಅದ, ಆಕಾಶ ಎಲ್ಲ ಭೂತಾನೆ ಅದ. ಅವುಗಳ ಪ್ರಾಣಿ ನಾವು ಚಲನವಲನ ಮಾಡ್ತಾವಲ್ಲ, ಶ್ವಾಸೋಚ್ಛ್ವಾಸ ಮಾಡ್ತಾವಲ್ಲ, ಅವು ಅದಕ್ಕಿಂತ ಶ್ರೇಷ್ಠ. ಏನೋ ನಿದ್ದೆ ಮಾಡೋನು ಏನು ಮಾಡಂಗಿಲ್ಲ, ನಿದ್ದೆ ಇದ್ದವನು ಏನು ಮಾಡಂಗಿಲ್ಲ, ಸುಮ್ಮ ಮಗಳವನು ಏನು ಮಾಡಂಗಿಲ್ಲ. ಅವಗಿದ್ದೀವಿ ಚಲೋ ಅಲ್ಲ, ಎಚ್ಚರಲ್ಲಿ ಅದನ್ನು ಏನು ಮಾಡಂಗಿಲ್ಲ, ಕರೆ ಅದನ್ನು ಎಚ್ಚರ. ಹಂಗಂತಾರ ಅವರು ಭೂತಾನ ಪ್ರಾಣಿನ ಶ್ರೇಷ್ಠ. ಚಲನವಲನ ಮಾಡೋರು, ಜೀವಂತ ಜೀವ ಇದ್ದವರು ಅವರು ಶ್ರೇಷ್ಠ. ಆ ಪ್ರಾಣಿನ ಬುದ್ಧಿಜೀವಿನ, ಪ್ರಾಣಿಯೊಳಗೂ ಅದರ ಬುದ್ಧಿ ಇರ್ತಾವ ನೋಡ್ರಿ. ಎಷ್ಟು ಶಾಣೆ ಇರ್ತಾವ, ಗಿಳಿ ಎಷ್ಟು ಶಾಣೆ ಅದ ನೋಡ್ರಿ. ಎಷ್ಟು ಶಾಣೆ ಬರೋಬ್ಬರಿ ಹೇಳ್ತದೆ ಎಲ್ಲ. ಬುದ್ಧಿ ಅದ, ಬುದ್ಧಿ ಅವ್ ಬುದ್ಧಿ ಅದ ಅಂದ್ರೆ ಗುರುತು ಹಿಡಿಯುದು. ನಮ್ಮ ಮಾಲಕ್ ಬಂದಾನೆ, ನಾಯಕ ಗುರುತು ಹಿಡಿತೇವಲ್ಲ, ಯಾರ ಬಂದ್ರೆ ಹೋಗುವಂತ ಮಾಲಕ್ ಬಂದ್ರೆ ಬಾಲ ಹೇಳಿಸ್ತಾರೆ. ಸ್ವಲ್ಪ ಬುದ್ಧಿ ಅದ ಅದಕ್ಕೆ. ನಮ್ಮವರು ಅವರು, ಇದು ಚಲೋ, ಇದು ಕೆಟ್ಟ, ಇದು ಹಳಸದ, ಇದು ಚಲೋ. ನಾಯೇನು ಹಳಸೋದು ಹಾಕಿದ್ರೆ ಬೇಕಾದ ಮನುಷ್ಯ ತಿಂತಾರೆ, ಅದು ನಾಯಿ ತಿನ್ನೋಲ್ಲ. ಯಾಕೆ ಅವನಿಗೆ ಬೇಕಾಗಿತ್ತು ಅಂದ್ರೆ ನಡೀತದೆ. ನಾಯಿ ಮುಸಿ ನೋಡಿ ಹೋಗ್ಬಿಡ್ತದೆ.
ಅದಕ್ಕೆ ಬುದ್ಧಿಜೀವಿನ. ಪ್ರಾಣಿನ ಶ್ವಾಸೋಚ್ಛ್ವಾಸ ಮಾಡೋರಲ್ಲಿ ಜಡಕ್ಕಿಂತಲೂ ಉಸಿರಾಡಿಸೋದು, ಅವ್ರಿಗಿಂತಲೂ ಅಕ್ಕಲು. ಬುದ್ಧಿ ಇದ್ದವರು ಅದಕ್ಕಿಂತ ಶ್ರೇಷ್ಠ. ಬುದ್ಧಿಸ್ತು ಆ ಎಲ್ಲ ಬುದ್ಧಿ ಅದ. ಹಾಗಾದ್ರೆ ಈಗ ಎಷ್ಟು ಏನು ಚಂದ ಸರ್ಕಸ್ದಾಗ ನೋಡಿರಿಲ್ಲ, ಎಷ್ಟು ಶಾಣೆ ಅದಾವ್ರಿ, ಎಷ್ಟು ಶಾಣೆ ಅದ. ಆ ಉರ್ಯಾಗ ಹೋಗ್ತಾವ ನೋಡ್ರಿ ಪ್ರಾಣಿ, ನಾಯಿ ಹಾರಿ ಹೋಗ್ತಾವ. ಇನ್ನು ನೋಡ್ರಿ ಶಾಣೆ ಅದಾವ್ರಿ, ಎಲ್ಲಿ ಬೇಗ ಹತ್ತಲಾರ್ದಂಗೆ ಅವು ಶಾಣೆ ಅದಾವ ಖರೆ. ಅದಕ್ಕಿಂತಲೂ ನರ ಶ್ರೇಷ್ಠ, ಬುದ್ಧಿವಂತರಕ್ಕಿಂತಲೂ ನರ ಶ್ರೇಷ್ಠ. ಬಹುಶಃ ಪರಮಾತ್ಮ ಒಂದೊಂದು ಜೀವಿಗಳಿಗೆ ಇಂತಹದ್ದು ಬುದ್ಧಿ ಕೊಟ್ಟಾನ, ಅಷ್ಟು ಮನುಷ್ಯನಿಗೆ ಇಲ್ಲ ಖರೆ. ಪರಂತು ಮನುಷ್ಯನಲ್ಲಿ ಏನು ಬುದ್ಧಿ? ಬ್ರಹ್ಮಾವಲೋಕಧಿಷಣಂ ಮುದಮಾಪ ದೇವ. ಸತ್ಯವನ್ನ ಅರಿಯತಕ್ಕಂಥ ಬದುಕಿದು ಬುದ್ಧಿ, ಇದು ಬಹಳ ದೊಡ್ಡದ. ಬ್ರಹ್ಮಾವಲೋಕಧಿಷಣಂ ಮುದಮಾಪ, ತನ್ನನ್ನು ಜಗತ್ತ ಹುಟ್ಟಿಸಿದವನನ್ನು ಅರಿಯತಕ್ಕಂಥ ಈ ಬುದ್ಧಿಯ ಸತ್ಯ ನೃತ್ಯ ಮಿಥುನಿ ಕೃತ್ಯ ಏನದ ಇದನ್ನ ಬೇರ್ಪಡಿಸು. ಅಂತಹ ಬುದ್ಧಿ ಮನುಷ್ಯನಿರ್ತದೆ. ಆ ಮನುಷ್ಯನಿಗಿಂತ ಶ್ರೇಷ್ಠ. ಕೃತಬುದ್ಧಯ, ಆ ಬುದ್ಧಿವಂತರಲ್ಲಿ ಬುದ್ಧಿಸ್ತು ನರಾಶ್ರೇಷ್ಠ, ನರೇಶು ಬ್ರಹ್ಮಣ ಸ್ಮೃತ. ಬ್ರಹ್ಮಣ ಜಾತಿ ಹೇಳ್ಯಾರವರು. ಇದು ಮನು ಹೇಳ್ತಾನ ಜಾತಿವಾಚಕರು. ಅವರಲ್ಲಿ ಬ್ರಾಹ್ಮಣರು ಶ್ರೇಷ್ಠ. ನೀವು ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ ಅಲ್ಲಿಗೆ ಹೋಗಬೇಡಿ. ಜಾತಿಗತ ಬ್ರಾಹ್ಮಣ. ಯಜನಂ ಯಾಜನಂ ಪಠನಂ ಪಾಠನಂ ದಾನಂ ಪ್ರತಿಗ್ರಹಣಂ ಬ್ರಹ್ಮಕರ್ಮ ಸ್ವಭಾವಜಂ. ಏನಂದ್ರೆ ಇದು ಯಾರದಾರ ಅವ್ರೇನಪ್ಪ ಅಂತ ಕೇಳಿದ್ರೆ ಆ ಬ್ರಾಹ್ಮಣ ಶ್ರೇಷ್ಠ. ಅದು ಮಾಡೋ ಶ್ರೇಷ್ಠ. ಮನು ಅಂತ ಏನ ಬ್ರಾಹ್ಮಣೇಶು, ಬ್ರಾಹ್ಮಣ ಎಲ್ಲ ವಿದ್ವತ್ಸು, ವಿದ್ಯಾವಂತರಿರ್ಬೇಕು. ಹೌದಲ್ಲ? ವಿದ್ಯೆ ಇರಬೇಕು. ವಿದ್ಯೆ ಯಾವುದು? ಧರ್ಮ ವಿದ್ಯೆ, ನೀತಿ ವಿದ್ಯೆ, ಆತ್ಮವಿದ್ಯೆ. ಇವು ಎದುರಾಗಲೇ ಒಂದು ವಿದ್ಯಾ ಪ್ರವೀಣ ಇರಬೇಕು. ಧರ್ಮ ವಿದ್ಯಾಲಯ ಇರಬೇಕು, ನೀತಿ ವಿದ್ಯಾಲಯ ಇರಬೇಕು, ಬ್ರಹ್ಮ ವಿದ್ಯಾಲಯ ಇರಬೇಕು. ಈ ಬ್ರಾಹ್ಮಣರೆಲ್ಲ ಬ್ರಹ್ಮ ವಿದ್ಯಾ ಪ್ರಶ್ನೆ ಇಲ್ಲ. ಈಗ ಧರ್ಮ ವಿದ್ಯೆ, ಆಮೇಲೆ ನೀತಿ ವಿದ್ಯೆ. ಯಾವ ಕರ್ಮಗಳನ್ನು ಯಾವ ರೀತಿಯಾಗಿ ವೇದಗಳಲ್ಲಿ ಹೇಳ್ಯದ ಆ ಪ್ರಕಾರವಾಗಿ ಆಯಾಯ ಫಲಕ್ಕೆ ಆಯಾ ಕರ್ಮಗಳನ್ನು ಮಾಡ್ತಕ್ಕಂಥವ್ರು ಅವ್ರು ಇರಬೇಕು. ಅವ ಬರೀ ಬ್ರಾಹ್ಮಣ ಎಲ್ಲ ಚೆನ್ನಾಗಿ ಹಾಕೊಂಡ್ರೆ ಅಲ್ಲ, ಇರಬೇಕು ಅಂತಾರೆ ಅವರು. ಬ್ರಾಹ್ಮಣೇಶು ಅವ್ರಿಗೇನಪ್ಪ ಇರಬೇಕು. ವಿದ್ವತ್ಸು ಕೃತಬುದ್ಧಯ. ವಿದ್ವಾನದಾನ ಕೆಲಸ ಮಾಡಂಗಿಲ್ಲ. ವಾನ್ ಅಂತ ಗೊತ್ತಿದ್ರೆ ನಿಮಗೆ? ವಾನ್ 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 ಅಂದ್ರೆ ಸರಿ, ಅಂತೆ, ಅದರಂತೆ, ಅವರಂತೆ ವಾನ್ ಅಂತ ಹಳ್ಯಾಗ ವಾನ್. ಅಲ್ಲವರು ಅದರಂತೆ ಅದರಂತೆ. ಹಾಗ ವಿದ್ವಾನ್ ಅದಾನ ಆ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಹಂಗೆ ಕಾಣ್ತಾನ, ಮಾಡ್ತಾನವ ಎಲ್ಲ. ಕೃತಬುದ್ಧಯ, ಅದನ್ನ ಮಾಡವಿರ್ಬೇಕು, ತಿಳಿಯವಿರ್ಬೇಕು. ಓದಿ ಕಟ್ಟ ಕೂಚು ಭಟ್ಟ ಹೇಳ್ತಾರೆ. ಓದಿ ಕಟ್ಟ ಕೂಚು ಬರೀ ಓದೇನವ, ಕೃತಬುದ್ಧಯ ಇಲ್ಲ. ಅದಕ್ಕೆ ಎಂತಪ್ಪ ಅವನು ಕೃತಬುದ್ಧಯ.
ಮಾಡಬೇಕು ಅನ್ನೋದಂತೆ ಇಚ್ಛೆ ಇರಬೇಕು. ಕೃತಬುದ್ಧಿ ಇರ್ಬೇಕು, ಮಾಡ್ಬೇಕನ್ನೋ ಬುದ್ಧಿ ಇರ್ಬೇಕು. ಆಯ್ತು, ಬುದ್ಧಿ ಬಹಳ ಮಂತೆ ಕದ ಮಾಡಾಗನಿಲ್ಲ. ಅಡಿಗೆ ಮಾಡೋ ಜ್ಞಾನ ಎಲ್ಲ ಅದ, ಕೆಟ್ಟ ಆಲಸಿ ಇತ್ತಂದ್ರೆ ಮಾಡೋಣ. ಕೃತಬುದ್ಧಿಗಿಂತಲೂ ಕರ್ತಾರ ಶ್ರೇಷ್ಠ, ಮಾಡವ ಶ್ರೇಷ್ಠ. ಭಾಳ ಹೇಳ್ತಾರೆ, ದೊಡ್ಡ ಭಾಳ ಅದ. ದಾನ ಮಾಡ್ಬೇಕು ಅನ್ನೋದು ಗೊತ್ತ, ಮಾಡಂಗೆ ನಾವು. ದುಡ್ಡು ಇಲ್ಲ ಅಂತಲ್ಲ, ದಾನ ಮಾಡೋದು ಹೆಂಗ ಅದನ್ನು ಗೊತ್ತ ನನಗೆ. ಕರ್ತಾರ ಇರಬೇಕು. ಕೃತಬುದ್ಧಿ ಇದ್ದವ್ರು ನಡೆಯಂಗಿಲ್ಲ, ಕರ್ತಾರ ಇರಬೇಕು. ಯುದ್ಧ ಸುದ್ದಿ ಎಲ್ಲ ಮಾತಾಡ್ತಾರೆ, ಮಾಡ್ಬೇಕಲ್ಲ. ದಾನ ಸುದ್ದಿ ಎಲ್ಲ ಹೇಳ್ತಾರೆ, ಮಾಡ್ಬೇಕಲ್ಲ. ಕರ್ತಾರ ಇರುವುದಿಲ್ಲ. ಕರ್ತೃಸು ಬ್ರಹ್ಮವಾದಿನ. ಮೋಕ್ಷದ ಬಗ್ಗೆ ಬಹಳ ಮಾತಾಡಿ, ಬಹಳ ಹೇಳಿ, ಬಹಳ ಕೇಳಿ, ಹೇಳಿ ಹಲ್ಲು ಅದು ಓದಿ ಪುಸ್ತಕ ಹೊರಗೆ ಹೋಯ್ತು. ಬ್ರಹ್ಮಜ್ಞಾನ ಬ್ರಹ್ಮವಾದಿನ ಶ್ರೇಷ್ಠ. ನೀವು ಎಲ್ಲಿಗೆ ಬಂತ ನೀವು ಹೇಳುದು? ಇವೆಲ್ಲ ಬ್ರಾಹ್ಮಣರಿಗೆ ಒಂದಿಸಿ ಹೇಳಿದ್ರೆ, ಬ್ರಾಹ್ಮಣ ಅವನೇ ವಿದ್ವಾನ, ಅವನೇ ಕೃತಬುದ್ಧ, ಅವನೇ ಬ್ರಹ್ಮಜ್ಞ. ಅದಕ್ಕೆ ಬೇರೆ ಒಂದು ಗ್ರಂಥದ ಹೇಳ್ತಾರೆ, ನೀವೊಂದು ಸ್ಪಷ್ಟ ಕದ್ದು ಮುಚ್ಚಿ ಯಾಕೆ ಮಾತಾಡ್ತೀರಿ? ಸೀದಾ ಸೀದಾ ಬ್ರಾಹ್ಮಣಿಗೇನೆ ಬ್ರಹ್ಮಜ್ಞಾನ ಆಗ್ತದ ಅಂದ್ರೆ, ಬ್ರಾಹ್ಮಣರಿಗೇನೆ ಬ್ರಹ್ಮಜ್ಞಾನ ಆಗ್ತದೆ, ಅನ್ಯರಿಗೆ ಆಗುವುದಿಲ್ಲ. ಬ್ರಾಹ್ಮಣರು ಯಾರು? ಯಜನಂ ಯಾಜನಂ ಪಠನಂ ಪಾಠನಂ ದಾನಂ ಪ್ರತಿಗ್ರಹಣ. ಈತದ ಪರಮಾತ್ಮ ಯಜ್ಞ ಮಾಡಬೇಕು, ಮಾಡಿಸಬೇಕು, ಓದಬೇಕು, ಓದಿಸಬೇಕು, ಕೊಡಬೇಕು, ತಗೋಬೇಕು. ಅಂದರೆ ಇದು ಯಾರು ಮಾಡಂಗಿಲ್ಲ, ಅವರಿಗೆ ಬ್ರಹ್ಮಜ್ಞಾನ ಆಗಂಗಿಲ್ಲ. ಅವ ಬ್ರಾಹ್ಮಣ ಅಲ್ಲ. ಕ್ಷತ್ರಿಯ ಯಜನ ಮಾಡ್ತಾನ, ಯಾಜನ ಮಾಡಂಗಿಲ್ಲ, ಮಾಡ್ಸಂಗಿಲ್ಲ. ಮಾಡಂಗಿಲ್ಲ. ವೈಶ್ಯಂಕರ ಬರಂಗನೇ ಇಲ್ಲ, ಶೂದ್ರ ಸಂಬಂಧ ಇಲ್ಲ. ಅಂದ್ರೆ ಬ್ರಹ್ಮಜ್ಞಾನ ಅವರಿಗೆ ಆಗ್ತದೆ ಇಲ್ಲ. ಶೂದ್ರನಿಗೆ, ಕ್ಷತ್ರಿಯನಿಗೆ, ವೈಶ್ಯನಿಗೆ ಬ್ರಹ್ಮಜ್ಞಾನ ಆಗ್ತದಿಲ್ಲ ಅಂತ ಕೇಳಿದ್ರೆ ಶಾಸ್ತ್ರದಾಗ ಹೇಳಿದ್ರು, ನೀನು ಹೇಳೋ ಮಾತ ಶಾಸ್ತ್ರಕ್ಕೆ ವಿರೋಧ ಆಗ್ತದೆ. ಯಾಕೆ? ನಾವು ಬ್ರಾಹ್ಮಣ ಅಲ್ಲದವರು, ಯಜ್ಞೋಪವಿಲ್ಲ ಇಲ್ಲದವರು, ಶೂದ್ರರು, ಬ್ರಹ್ಮಜ್ಞಾನಿಗಳು ಅಂತ ಶಾಸ್ತ್ರದಲ್ಲಿ ವೇದದಲ್ಲಿ ಹೇಳ್ಯಾರ. ಅವರ ಮಾತು ಸುಳ್ಳಿ. ಅದಕ್ಕೆ ಹೇಳ್ತಾರೇನಪ್ಪ ಅಂತ ಕೇಳಿದ್ರೆ, ಒಂದು ವೇಳೆ ಬ್ರಾಹ್ಮಣಿಗೆ ಬ್ರಹ್ಮಜ್ಞಾನ ಆಗ್ತದೆ ಅಂದ್ರೆ ಅಜಾತಶಸ್ತ್ರು, ಜನಕ ಇವರು ಬ್ರಾಹ್ಮಣರು ಅಲ್ಲ, ಕ್ಷತ್ರಿಯರವರು. ಬ್ರಹ್ಮವಾದಿನ ಅವರಿಗೆ ಆಗ್ತದೆ, ಬ್ರಾಹ್ಮಣನಿಗೆ ಬ್ರಹ್ಮಜ್ಞಾನ ಆಗುತ್ತದೆ. ಬ್ರಾಹ್ಮಣ ಶಬ್ದಕ್ಕೆ ಯಜನಂ ಯಾಜನಂ ಪಠನಂ ಪಾಠನಂ ಪ್ರತಿಗ್ರಹಣಂ ಹೀಗೆ ಅರ್ಥ ಮಾಡಿದ್ರಿ ಅಂತ ಕೇಳಿದರೆ, ದಾನ ಕೊಡುವುದದ ತೋಳು ಅಧಿಕಾರ ಕ್ಷತ್ರಿಯ ಅವರಿಗೆ ಯಾರಿಗಿಲ್ಲ. ಯಜ್ಞ ಮಾಡುವ ಅಧಿಕಾರ, ಮಾಡಿಸೋ ಅಧಿಕಾರ ಅವರಿಗೂ ಕೊಟ್ಟಿಲ್ಲ. ಅಂದ ಮೇಲೆ ಕ್ಷತ್ರಿಯನು ಬ್ರಾಹ್ಮಣ ಅಲ್ಲ, ಅವರು ಅಜಾತ ಶತ್ರು. ಮತ್ತೇನಪ್ಪ ಅಂತ ಕೇಳಿದ್ರೆ, ಜನಕ ಅವ ಬ್ರಹ್ಮಜ್ಞಾನಿ ಅಲ್ರಿ, ಬ್ರಹ್ಮಜ್ಞಾನಿ ಹೇಳತ್ತೆ ಇರೋದನವ. ಯಾರು? ಜನಕ. ಯಾರಿಗೆ? ಶುಕನಿಗೆ. ಎಂಥ ಪಂಚಾಯ್ತಿ ರೀ! ಬ್ರಾಹ್ಮಣನಿಗೆ ಕ್ಷತ್ರಿಯನು ಉಪದೇಶ ಮಾಡ್ಯಾನ. ಮತ್ತೆ ಹೆಂಗಂತೀರಿ? ಬ್ರಾಹ್ಮಣನೇ ಅಂದ್ರೆ ಹೆಂಗಂತೀರಿ? ನೋಡ್ರಿ, ಅವರಿಬ್ಬರು ಬ್ರಾಹ್ಮಣ ಅಲ್ಲ, ಬ್ರಹ್ಮಜ್ಞಾನಿ ಹೌದಲ್ಲ?
ಇನ್ನು ಮುಂದೆ ಕೇಳ್ತೇನೆ, ವಿದುರ ಬ್ರಹ್ಮಜ್ಞಾನಿ ಶೂದ್ರರಿ, ವಿದುರ ಶೂದ್ರ ಬ್ರಹ್ಮಜ್ಞಾನಿ. ಅವನ ಮೇಲೆ ಇದ್ದಷ್ಟು ಪ್ರೇಮ ನಂಬರ್ 2 ಅರ್ಜುನ, ನಂಬರ್ 1 ವಿದುರ. ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ನಂಬರ್ 1 ಅಂದ್ರೆ ನಂಬರ್ 2 ಕೃಷ್ಣ. ಶೂದ್ರ ಬ್ರಹ್ಮನಿಗೆ ಆಗ್ತದೆ ಬ್ರಹ್ಮಜ್ಞಾನ. ಹೆಂಗೆ ಹೇಳ್ತೀರಿ? ಆಗುದಿಲ್ಲ. ಯಜ್ಞೋಪವಿಯನ್ನು ಧಾರಣ ಮಾಡಿರ್ತಕ್ಕಂಥವನಿಗೆ ಆಗ್ತದ. ಕ್ಷತ್ರಿಯ ಧಾರಣ ಮಾಡಿದ್ರು ಅವ್ರಿಗೆ ಆಗ್ಯದ. ಹಿಂಗೆ ಅನುಭವ ನೀವು ಅನ್ಬೋದು. ನೀವು ಕ್ಷತ್ರಿಯ ಯಜ್ಞೋಪವೀತದ ಆಗ್ಯದ ಅನ್ಬೋದು. ಈ ಯಜ್ಞೋಪವಿ ಇದ್ದವ್ರು ಸುದ್ದಿ ಹೇಳ್ತಾರೆ ಕೇಳಿ. ಗಾರ್ಗಿ, ಮೈತ್ರಿ ಹೆಣ್ಮಕ್ಳಿಗೆ ಅಧಿಕಾರನೇ ಇಲ್ಲ, ಯಜ್ಞೋಪವೀತನೇ ಇಲ್ಲ. ಈಗೀಗ ದಯಾನಂದ ಸರಸ್ವತಿ ಮಾಡ್ಯಾರ ಆರ್ಯ ಸಮಾಜದಾಗ 10 ಹೆಣ್ಮಕ್ಳಿಗೆ ಯಜ್ಞೋಪವೀತ ಇಲ್ಲ. ಅವ್ರ ಹೆಣ್ಮಕ್ಳಿಗೆ ಹೊರಗೆ ಇಟ್ಟ, ಅವ್ರಿಗೆ ಅದಕ್ಕೂ ಕೆಲಸ ಹೊರಗೆ. ಆದ್ರೆ ಅವ್ರೇನಪ್ಪ ಅಂದ್ರೆ ಗಾರ್ಗಿ, ಮೈತ್ರೇಯಿ, ಸುಲಭ ಇವರೆಲ್ಲರೂ ಕೂಡ ಬ್ರಹ್ಮಜ್ಞಾನ ಮಾಡ್ಕೊಂಡ ಬ್ರಹ್ಮಜ್ಞಾನಿಗಳು ಅಂತಾರೆ ಅವ್ರಿಗೆ. ಅವರು ಬ್ರಾಹ್ಮಣರಲ್ಲ, ಅವರು ದ್ವಿಜಾತಿಯರೂ ಅಲ್ಲ. ದ್ವಿಜಾತಿ ಅಂದ್ರೆ ಒಮ್ಮ ತಾಯಿ ತಂದೆಯಿಂದ ಒಮ್ಮ ಮಂತ್ರೋಪಸಿದ ಹುಟ್ಟಬೇಕಲ್ಲ. ದ್ವಿಜಾತಿಯರೇ ಅಲ್ಲ ಅವರು. ಹೆಣ್ಮಕ್ಳಿಗೆ ಕೆಲಸಕ್ಕೆ ಅವ್ರು ಹೊರಗಿಟ್ಟಾರೆ. ಮತ್ತೆ ಅವರು ಬ್ರಹ್ಮಜ್ಞಾನಿಗಳು, ಬ್ರಾಹ್ಮಣರಲ್ಲ, ದ್ವಿಜಾತಿನೂ ಅಲ್ಲ. ಅಂಥವ್ರು ಕೂಡ ಬ್ರಹ್ಮಜ್ಞಾನವನ್ನ ಅವ್ರಿಗೆ ಉಪದೇಶ ಆಗ್ಯದಲ್ಲ. ನೀವು ಬ್ರಾಹ್ಮಣ ಯಾಕಂತೀರಿ ಅವ್ರಂತಾರ. ಇನ್ನ ಕೆಲವೊಬ್ಬರಿಗೆ ನಾವು ಯಾವ ವರ್ಣದವ್ರನ್ನದೇ ಗೊತ್ತಿಲ್ಲ. ಅವ್ರಿಗೆ ರೈಕು ಮೊದಲಾದವ್ರಿಗೆ ರೈಕುವನ್ನ ಯಾವ ಜಾತಿಯವನೇ ಗೊತ್ತಿಲ್ಲ. ಉಪದೇಶ ಭಾಗವತ ರೈಕ್ವ ವರ್ಣಾಸಮರಹಿತ ಅಜ್ಞಾತ, ಅವನು ಗೊತ್ತಿಲ್ಲ ಯಾವುದು ಅತಿ ಕೊಟ್ಟು. ಇವರು ಮನುಷ್ಯರದ ಬರ್ತಾ ಇನ್ನೊಬ್ಬ ಸುದ್ದಿ ರಾಕ್ಷಸರಿಗೆ ಬ್ರಹ್ಮಜ್ಞಾನ ಆಗಿದ್ರಿ. ಪ್ರಹ್ಲಾದ ರಾಕ್ಷಸ. ಅವರಪ್ಪ ಯಾರೇ? ನೀವು ಬ್ರಾಹ್ಮಣ ಅಂತೀರಲ್ಲಿ ಶೂದ್ರ ರಾಕ್ಷಸಗೆ ದ್ವಿಜಾತಿಗಿದ್ದ ಹೆಣ್ಮಕ್ಳಿಗೆ ಬ್ರಹ್ಮಜ್ಞಾನಗಳ ನೀವೇನ್ ಅಂತೀರಿ? ವ್ಯಾಸದ ಆ ಕಡೆ ಒಂದು ಕಡೆ ಹತ್ತಿರ್ತಾರೆ ಯಾವ ಹತ್ತಿರಿ? ಹಬ್ಬ ಹೋದಾಗ ಏನು ಫರಕೈತೆ? ಯಾರು ಒಬ್ಬರಿದ್ದು ಇವು ಏನೂ ಸಂಬಂಧ ಇಲ್ಲ, ಏನೂ ಸಂಬಂಧನೇ ಇಲ್ಲ. ಅಂಥವರಿಗೆ ಬ್ರಹ್ಮಜ್ಞಾನ ಪ್ರಹ್ಲಾದವೇ ಅಂದಮೇಲೆ ಬ್ರಾಹ್ಮಣರಿಗೆ ಆಗುತ್ತದೆ ಎಂಬ ನಿಯಮವು ಎಲ್ಲಿ ಅದಕ್ಕೆ ತಲೆಪ್ಪ ಅಂತ ಕೇಳಿದ್ರೆ ಆಗುವುದಿಲ್ಲ. ಅದಕ್ಕೆ ಹೇಳಿದ್ರು ಇವು ಜಗತ್ತಿನ ಸಂಬಂಧ ಹೆಂಗ ಅಂತ ಅದಕ್ಕೆ ಹೇಳ್ತಾರ. ಅದನ್ನೇ ಈಗ ಶಂಕರಾಚಾರ್ಯ ಹೇಳ್ತಾರೆ, ಜಂತೂನ ನರಜನ್ಮ ದುರ್ಲಭ. ಜಗತ್ತಿನೊಳಗೆ ಎಲ್ಲಕ್ಕಿಂತ ದುರ್ಲಭ ಅಂತ ಕೇಳಿದರೆ ಅನೇಕ ವಸ್ತುಗಳು ದುರ್ಲಭ ಅದ. ಅವರು ಮುಂದೆ ಹೇಳ್ತಾರೆ, ಜಂತು ಅಂದ್ರೆ ಚಲಿಸುವವರಲ್ಲಿ, ಚಲನಗಳೆಲ್ಲ ಮಾಡುವವರಲ್ಲಿ, ಅಥವಾ ಯಾವ ಜನ್ಮ ತಗೊಂಡವೋ ಅವೆಲ್ಲ ಜಂತು. ಅವು ಸ್ಥಾವರ ಇರಬಹುದು, ಜಂಗಮ. ಪರಂತು ಸ್ಥಾವರಕ್ಕೆ ಉಪದೇಶ ಮಾಡಿದ ಪ್ರಶ್ನೆ ಇಲ್ಲ. ಜಂತುದಾಗನು ಕೂಡ ಚಲನವನ್ನ ಮಾಡುವರಲ್ಲಿ, ಹಿತ ಐತ ತಿಳಿಯುವುದರಲ್ಲಿ ಪ್ರಾಣಿಗಳು ಛಲ. ಶಂಕರಾಚಾರ್ಯ ಭಾಷೆಯಲ್ಲಿ ಬರೀತಾರೆ, ಹರಿತ ತೃಢಂ ದೃಷ್ಟ ಪಶವ ಆಗಚ್ಚತಿ, ದಂಡಂ ಪ್ರಾಣಿಂ ದೃಷ್ಟ ಪಶುವ ನಿರ್ಗಚ್ಚ. ಭಾಷೆದ ಬರೀತಾರೆ, ಹುಲ್ಲು ಹಿಡ್ಕೊಂಡ್ರ ಬರ್ತಾವ ದನ, ಅದೇ ಅಡ ಜ್ಞಾನದ ಬಡಗಿ ತಗೊಂಡ್ರ ಅಡ ಜ್ಞಾನ ಉಪವಾದ. ಹರಿತ ಪ್ರಾಣಿಂ ದೃಷ್ಟ ಆಗಚ್ಚಂತಿ ಪಶುವ.
ದಂಡಪಾಣಿಂ ದೃಷ್ಟ ನಿರ್ಗಚ್ಚತಿ. ಇರೋದು ಜ್ಞಾನ. ಈ ಜ್ಞಾನ ಅಲ್ಲ, ವಿಶೇಷ ಜ್ಞಾನ. ಅದಕ್ಕೆ ಹೇಳ್ತಾರವರು, ಆ ಜ್ಞಾನ ಮನುಷ್ಯನಲ್ಲಿ ಅದವಿನ ಮತ್ತೊಂದರಲ್ಲಿ ಇಲ್ಲ. ಸಾಮಾನ್ಯ ಹಿತ ಆಯ್ತ ಜ್ಞಾನ ಎಲ್ಲರಿಗೂ ಅದು, ಪ್ರಾಣಿಗಳಿಗೆಲ್ಲ ನೋಡ್ತಾವೆ. ಆದರೆ ಈ ಎಲ್ಲರಲ್ಲಿ ನರಜನ್ಮ ದುರ್ಲಭ. ನರಜನ್ಮ ಬಹಳ ದುರ್ಲಭ. ನರ ಅಂದ್ರೆ ನ ರಮತಿ ಇತಿ ನರ. ವಿಷಯಗಳಲ್ಲಿ ಯಾವ ಆಕರ್ಷಿತನಾಗುವುದಿಲ್ಲ ಅವನಿಗೆ ನರ ಅಂತಾರೆ. ನರಧರ್ಮ ದುರ್ಲಭ. ಇವು ಜಗತ್ತಿನೊಳಗೆ ಕೆಲವೊಂದು ವಸ್ತುಗಳು ದುರ್ಲಭ ಅಂತ ಹೇಳ್ತಾರೆ. ಮನುಷ್ಯರು ದುರ್ಲಭ. ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾವ್ಯ ಪುನರ್ಮಹಿ ಏತತ್ ಸರ್ವಂ ಪುನಃ ಪುನಃ ನ ಶರೀರಂ ಪುನಃ ಪುನಃ. ದುರ್ಲಭ ಯಾಕಂದ್ರೆ ಜಗತ್ತಿನೊಳಗೆ ದುಡ್ಡ, ಗೆಳೆಯರು, ಗಂಡ, ಹೆಂಡತಿ ಇವೆಲ್ಲ ಏತತ್ ಸರ್ವಂ ಪುನಃ ಪುನಃ ನ ಶರೀರಂ ಪುನಃ ಪುನಃ. ಮನುಷ್ಯ ಶರೀರ ಹುಟ್ಟಿ ಬರೋದನಪ್ಪ ಅಂತ ಕೇಳಿದ್ರೆ ಬಹಳ ದುರ್ಲಭ. ಕೆಲವೊಂದು ವಸ್ತು ಜಗತ್ತಿನ ದುರ್ಲಭ ಅಂತ ಹೇಳ್ತಾರ ಅವರು. ಅಮೃತಂ ದುರ್ಲಭಂ ಮೃಣ ತಕ್ರಂ ಶಕ್ರಶ್ಯ ದುರ್ಲಭಂ. ದುರ್ಲಭ ಸದೃಶಿ ಭಾರ್ಯ, ದುರ್ಲಭ ಸಜ್ಜನ ಪ್ರಿಯ. ಪ್ರಾಕೃತ ಮಿತ್ರ ಸಿಗುವುದು ದುರ್ಲಭ. ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಸಿಗತಕ್ಕಂಥ, ಸ್ವಭಾವಕ್ಕೆ ಅನುಗುಣವಾಗಿ ಸಿಗತಕ್ಕಂಥ ಮಿತ್ರರು ಸಿಗುವುದಿಲ್ಲ. ಬಹಳ ಕಠಿಣ, ಮಿತ್ರರು ಸಿಗುವುದಿಲ್ಲ. ಇನ್ನು ಧನಕ್ಕಿಂತಲೂ ದುಡ್ಡಿಗಿಂತಲೂ ತಂದೆಯನ್ನು ಪ್ರೇಮ ಮಾಡ್ತಕ್ಕಂಥ ಮಕ್ಕಳು ಸಿಗುವುದು ಕಠಿಣ. ಅದಕ್ಕೆ ಹೇಳ್ತಾರೆ ದುರ್ಲಭ ಪ್ರೇಮ ಕೃತ ಸ್ವತಃ. ನಮ್ಮ ಮಾತಿಗೆ ಸಂಕೇತಕ್ಕೆ ನಡೆಯುವ ಹೆಂಡತಿ ಸಿಗುವುದು ಬಹಳ ಕಠಿಣ. ಅದಲ್ಲ, ಕಣ್ಣು ಸನ್ನಿ ಮೇಲೆ ನಡೆಯವರು ಇರ್ತಾರೆ, ಬಾಯಿ ಸನ್ನಿ ಮೇಲೆ ನಡೆಯವರು ಇರ್ತಾರೆ, ಬಡಗಿ ಸನ್ನಿ ಮೇಲೆ ನಡೆಯವರು ಇರ್ತಾರೆ, ಸನ್ನಿ ಮೇಲೆ ಇರ್ತಾರೆ. ಹಂಗೆ ಸಿಗೋರು ಬಹಳ ಕಠಿಣ ಅಂತಾರೆ. ಎತ್ತುಗಳು ಬರೀ ಬಾಯಿನ ಹರ್ರ ಅಂದ್ರೆ ತಿರುಗ್ತಾವ, ಬಾಲ ಮುರಿದ್ರು ತಿರುಗ್ತಾವ, ಬಾರ್ಬಲ್ ಹೊಡೆದ್ರು ತಿರುಗುತ್ತಿರ್ತಾವ. ಇಂಥ ದನದಲ್ಲಿ ಇರ್ತಾವ, ದನಗಳಿರ್ತಾವ. ಹಾಗೇನಪ್ಪ ಅಂದ್ರೆ ಸದೃಶಿ ಭಾರ್ಯ ಈ ದುರ್ಲಭ. ಶಾಸ್ತ್ರ ದುರ್ಲಭ. ಅದಕ್ಕೆ ಪ್ರಿಯವಾದ ಸಜ್ಜನರು ಸಿಗುವುದು ಕಠಿಣ. ಸಜ್ಜನರು ಬಹಳ ಮಂದಿ ಅದಾರೆ. ನಮಗೆ ಪ್ರಿಯ ಇರ್ಬೇಕಲ್ಲ, ನಮಗೆ ಪ್ರಿಯ ಇದ್ದವರು ಅದು ಸಿಗುವುದು ಕಠಿಣ. ಅಂತ ಸಜ್ಜನ ನಮಗೆ ಸಿಕ್ಕಿರೋದು ಬಹಳ ಕಠಿಣ. ಎಲ್ಗೂ ದುರ್ಲಭ ವಸ್ತುವಾದ. ಅದಕ್ಕೆ ಅಂದ್ರೆ ಅವರು ಜಂತುವಿನ ಜೀವಿಸುವ ಪ್ರಾಣಿಗಳಲ್ಲಿ ನರಜನ್ಮವು, ನರ ಶರೀರವು ಇದು ಸಿಗುವುದು ದುರ್ಲಭ. ಅದಕ್ಕಿಂತ ಯಾವ ದೊಡ್ಡದು? ತಥೋ ಪೂಸ್ತಂ. ಪೂಸ್ತ ಅಂದ್ರೆ ಪುರುಷ, ಪುರುಷ ಅಂದ್ರೆ ಧೈರ್ಯ. ಬರೀ ಮಿಶಿ ಬಂದವ್ರು ಪುರುಷ ಅನ್ನಂಗಿಲ್ಲ. ಅವು ಜೊಂಡಿಗೆ ಮಿಶಿ ಇರ್ತಾವ ನೋಡ್ರಿ, ಜೊಂಡಿಗೆ ಹುಳ ಅಂತಿರ್ತೀವಿ, ಇಟ್ಟದ ಮಿಶಿ ಇರ್ತಾವ. ಬರೀ ಮಿಶಿ ಇದ್ದವ್ರು ಪುರುಷ ಅಲ್ಲ. ಅದಕ್ಕೆ ಯಾರಿಗೆ ಧೈರ್ಯ ಅದ, ಖರೆ ಗಂಡು ಮಗಪ್ಪ, ಸುಳ್ಳು ಗಂಡು ಮಗನು ಇರ್ತಾರ ನೋಡಿ, ಖರೆ ಗಂಡು ಮಗ. ಇವು ಉಳಿದು ಅವನಿಗೆ 2 ಮಕ್ಕಳು ಹಡ್ದಂದ್ರೆ ಅವನಿಗೆ ಅನ್ನಂಗಿಲ್ಲ. ಅವನು ನೋಡ್ರಿ ಖರೆ ಗಂಡು ಮಗ. ಅಂದ್ರೆ ಎಲ್ಲರೂ ಗಂಡಸೇ ಅದರ, ಗಂಡು ಮಗ ಬಹಳ ಕಡಿಮೆ. ಗಂಡಸರದ ಕರೆ ಗಂಡು ಮಗ ಇರ್ಬೇಕ. ಗಂಡಸಿದ್ರೆ ಅದಕ್ಕೆ ಉಪಯೋಗ ಇಲ್ಲ. ಅದಕ್ಕಂತಾರು ಪುರುಷತ್ವ. ಝಾನ್ಸಿ ಲಕ್ಷ್ಮೀಬಾಯಿಗೆ, ಕಿತ್ತೂರು ಚೆನ್ನಮ್ಮ ಇವತ್ತು ಹೆಣ್ಮಗಳು ಅಂತೀರಿ. ಬರೇ ಆ ಕಡೆ ಯಾರೇ
ಸರ್ಪ ಆದ್ರೆ ಈ ಕಡೆ ಏಕೆ ಧ್ವನಿ ಮಾಡ್ಕೋತಾವ ಗಂಡಸರಂತೀರಿ. ಸುದ್ದಿ ಕೇಳಿನಿ, ಮಾಡೋದರ ದೂರ ಉಳಿತು, ಸುದ್ದಿ ಕೇಳಿನಿ. ಗಣಮಗ ಅಂದ್ರೆ ಧೈರ್ಯ. ಅದೇನದ ಧೈರ್ಯಕ್ಕೆ ನಾವು ಗಣಮಗಂತೆ. ಅದಕ್ಕಂದ್ರು ಅದು ಎಲ್ಲರ ಶಿವನ. ಅದಕ್ಕೆ ಹೆಣ್ಣುಮಗಳಂತ ಯಾಕಂತೀರಿ? ಸ್ವತಂತ್ರತೆನೇ ಇಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಯಾದೆ, ನ ಸ್ತ್ರೀ ಸ್ವಾತಂತ್ರ್ಯ ಮರ್ಯಾದೆ. ಸ್ವತಂತ್ರತೆ ಇಲ್ಲ. ಎಲ್ಲಿ ಸ್ವತಂತ್ರತೆ ಅದ ನಾವು ಗಂಡುಮಗ, ಎಲ್ಲಿ ಪಾರತಂತ್ರ್ಯ ಅದ ಹೆಣ್ಮಗ. ಏನ್ರಿ ಹಂಗಂದ್ರೆ ಕಣ್ಣಿಗೆ ಕಿವಿಗೆ ಬಾಯಿಗೆ ಪರತಂತ್ರ ಆಗಿರ್ಬಾರ್ದು. ಹಂಗ್ಯಾಕೆ ಮಾಡಿದೆವು? ಮಾಡಂಗಾಯ್ತು. ಅದ್ಯಾಕೆ ಕೇಳಿದ್ರು? ಕೇಳಂಗಾಯ್ತು. ಅಲ್ಯಾಕೆ ಮಾಡಿದ್ರು? ಪಾದಂಗಾಯ್ತು. ಇದು ಹೆಣ್ಮಕ್ಳು, ಗಂಡಸರು ಪಾರತಂತ್ರ ಅದ. ಅದಕ್ಕೆ ಹೆಣ್ಮಕ್ಳಿಗೆ ಯಾಕೆ ಅಂದಾರಪ್ಪ ಅಂದ್ರೆ ಮಾತಾ ರಕ್ಷತೆ ಕುಮಾರೇ, ಆಮೇಲೆ ಯೌವನೆ ಪತಿರಕ್ಷೆ, ಆಮೇಲೆ ಪುತ್ರಸ್ತು ಸ್ಥಾವಿರೇ ಅಸ್ಥಿ ಸ್ವಾತಂತ್ರ್ಯ. ಅದಕ್ಕೆ ಸ್ವತಂತ್ರ ಇರಂಗಿಲ್ಲ. ಹೆಣ್ಮಗಳಿಗೆ ಏನಪ್ಪಾ ಅಂತ ಕೇಳ ತಾಯಿ ಕೈಯಾಗಿರ್ಬೇಕು, ಗಂಡನ ಕೈಯಾಗಿರ್ಬೇಕು, ಮುದುಕಾದ ಕೂಡಲೇ ಮಕ್ಕಳ ಕೈಯಾಗಿರ್ಬೇಕು. ಸುಮ್ಕೊಂಡು ಹೋಗಬೇಡ, ಮುದುಕಾಗಿದ ಕಾಲ ಮುರಿತ ಸುಮ್ಕೊಂಡು ಹಿಂಗೆ ತಿರುಗಾಡ್ತಿ ಗೊತ್ತಾಗ. ಸ್ವತಂತ್ರತೆ ಇಲ್ಲ. ಇವ ಮುದುಕ ಕಾಲ ಹೇಳ್ಕೊತ ಹಂಗೆ ಹೋಗ್ತಾನೆ, ತಿರುಗಾಡ್ತಾನೆ. ಬಜಾರ ತಿರುಗಾಡಿ ಬಂದಕ್ರೆ ಇವ ಸಮಾಧಾನ ಅಲ್ಲಿ. ಸ್ವತಂತ್ರ ಇದೆ, ಕೇಳಾಕ ಹೇಳಾಕ ಸ್ವಾತಂತ್ರ್ಯತೆ ಇಲ್ಲ. ಅದಕ್ಕೆ ಯಾರಿಗೆ ಕೇಳುವಲ್ಲಿ ಹೇಳುವಲ್ಲಿ ಮಾಡುವಲ್ಲಿ ಸ್ವತಂತ್ರತೆ ಇಲ್ಲವೋ ಅದು ಹೆಣ್ಣು. ಅದಕ್ಕೆ ಅಕ್ಕ ಮಾದಿರ ಅಂದಿಡಲ್ಲ, ನಾನು ನೋಡಾಕ ಹೆಣ್ಣಿದ್ದೇನೆ, ಮಾಡಾಕ ಗಂಡಿದ್ದೀನಿ ಅಂತ. ನೋಡಾಕ ಹೆಣ್ಣು ಕಾಣ್ತೀನಿ, ಮಾಡಾಕ ಗಂಡಿದ್ದೀನಿ. ಅದು ಧೈರ್ಯಕ್ಕೆ ಗಂಡು ಮಗ ಅಂತ. ಧೈರ್ಯಕ್ಕೆ ಧೈರ್ಯ ಇಲ್ಲ ಗಂಡು ಸುಮ್ಮನೆ ಹಿಂಸೆ. ಯಾಕೆ ಧೈರ್ಯ ಇದ್ದವ್ರಿಗೆ ಇಲ್ಲಿ ನಡೆಯಂಗಿಲ್ಲ. ಧೀರೋ ಎಷ್ಟು ವಿನತಿಸೋ ಅರತಿ ಭೋಕ್ತು ವಿಮಕ್ತಿ ಶ್ರೀಯ ತಸ್ಸಿ ಧೀರ ಪ್ರತ್ಯೇಕ ಆತ್ಮಾನಕ್ಷ. ಗಂಡಸಂತ ಯಾರಿಗೆ ಅಂತಾಗ ಧೀರ. ಏನು? ಎಲ್ಲವನ್ನ ತ್ಯಾಗ ಮಾಡಲಿಕ್ಕೆ, ಎಲ್ಲದರ ಮೇಲೆ ಮಮತೆ ಬಿಡಲಿಕ್ಕೆ. ಈ ಧೈರ್ಯ ಬೇಕಾದ್ರೆ ಬಿಡಬಲ್ಲ, ಕಣ್ಣು ಹಾಕಿವ ಎಲ್ಲ ಮಮತೆ ಬಿಡ್ಬೋದು. ಏನು ಬಿಡಬೇಕು? ಮನಸ್ಸಿನ ಜೊತೆಗೆ ಕಚ್ಚಾಡಕ್ಕೆ ಶಕ್ತಿ ಇರ್ಬೇಕು. ಎಂತೆಂಥವ್ರು ಮಂದಿಗೆ ಸೋಲಿಸ್ತಾರ, ಮಂದಿಗೆ ಸೋಲಿಸ್ತವನೇ ಮನಸ್ಸು ಸೋಲಿಸ್ತಾವ. ಹೆಂಗದ್ರಿ? ಇವ ಎಲ್ಲರಿಗೂ ಸೋಲಿಸ ಮನಸ್ಸು ಇವನಿಗೆ ಸೋಲಿಸ್ತಾವ. ಈ ಮನಸ್ಸಿಗೆ ಗೆದ್ದವ ಅವ ಧೀರ. ಕಶ್ಚಿತ್ ಧೀರ ಪ್ರತ್ಯೇಕಾತ್ಮ. ಧೀರೋ ಎಷ್ಟು ವಿನತಿಸೋ ಅರ್ವತಿ ಭಕ್ತು ವಿಮುಕ್ತಿ. ಇವೆಲ್ಲವನ್ನ ಧೀರತನ ಇದ್ದವ್ರು ಏನಪ್ಪ ಅಂದ್ರೆ ಯಾರು ಧೀರ ಇಲ್ಲ ಅವರು ಸೊನ್ನೆ ಉಳ್ಳಿ ಸೇರಿ ಉಳ್ಳಿ ಮೇಲೆ ದ್ವೇಷ. ಧೀರ ಇಲ್ಲ ಅವೆಲ್ಲ ಹೆಣ್ಮಕ್ಳೆ. ಕೆಲವರು ಮೀಸಿ ಹೆಣ್ಮಕ್ಳು ಇರ್ತಾವ, ಕೆಲವು ಮೀಸಿ ಇದ್ದು ಹೆಣ್ಮಕ್ಳು ಇರ್ತಾವ. ಮೀಸಿಯನ್ನು ಗಂಡು ಮಗನ ಹೆಣ್ಮಗಳಿಗೆ ಏನದ ಅಲ್ಲ. ಅದಕ್ಕೆ ಹೇಳೋದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲೇನಂತಾರೆ ಅಂದ್ರೆ ಅಂಥ ಮನುಷ್ಯ ದುರ್ಲಭನ್. ಅದಕ್ಕೆ ಪುಂಸ ಸ್ವಾತಂತ್ರ್ಯ, ಹೆಣ್ಮಗಳು ಪರತಂತ್ರ, ಇಲ್ಲಿ ಸ್ವತಂತ್ರ ಪುಂಸ. ತಥೋ ವಿಪ್ರತ, ಆಮೇಲೆ ಬ್ರಾಹ್ಮಣತ್ವ. ಇದು ಜನ್ಮನ ಜಾಯತೆ ಶುದ್ರ ಸಂಸ್ಕಾರಾತ್ ಭುಜೆ ಉಚ್ಯತೆ ವೇದಾಧ್ಯಯನಾತ್ ಭವೇತ್ ವಿಪ್ರ ಬ್ರಹ್ಮಜಾನಾತಿ ಇತಿ. ಎಲ್ಲರೂ ಹುಟ್ಟುವಾಗ ಶುದ್ಧರಾಗೇ ಹುಟ್ಟುತ್ತಾರೆ. ಜನ್ಮನ ಜಾಯತೆ. ವಿಪ್ರ ಅಂದ್ರೆ ಯಾರು? ತಥೋ ವಿಪ್ರತ ಅಂದ್ರೆ ಗಣಮನ ಆದ ಅಂದ್ರೆ ಮುಂದೆ ವಿಪ್ರತ. ವಿಪ್ರತ ಅಂದ್ರೇನು? ಅದಕ್ಕೆ ಹೇಳ್ತಾರೆ ಅವರು
ವೇದಾಧ್ಯಯನಾತ್ ಭವೇತ್ ಇತಿ. ವೇದಗಳನ್ನು ಸಮಸ್ತ ಅವರವರ ಶಾಖೆಗೆ ಅನುಕೂಲವಾದ ವೇದಗಳನ್ನು, ಎಲ್ಲರೂ ಎಲ್ಲ ವೇದ ಓದಂಗಿಲ್ಲ. ಯಜುರ್ವೇದಿ, ಕೃಷ್ಣ ಯಜುರ್ವೇದಿ, ಋಗ್ವೇದಿ ಅಂತ ಅದಾವ. ಅವರವರ ಶಾಖೆ ಅನುಗಳ ಸಮಸ್ತ ಆ ವೇದಗಳನ್ನು ಅಧ್ಯಯನ ಮಾಡಿ ಅವನು ಹೇಳಿದಂಥ ಸಮಸ್ತ ಕಾರ್ಯಗಳ ಕೃತ ಕಾರ್ಯನಾಗಿರುತ್ತೆ. ಮಾಡ್ಬೇಕು, ಓದುದೆಲ್ಲ ಮಾಡ್ಬೇಕು. ಅಂಥವ್ರಿಗೆ ಏನಪ್ಪ ಅಂತಂದ್ರೆ ವಿಪ್ರ ಅಂತ ಕೇಳ್ತಾರೆ. ಕರ್ಮಗಳಲ್ಲಿ, ಉಪಾಸನೆಯಲ್ಲಿ ವಿಶೇಷವಾಗಿ ಪರಿಣತಿ ಹೊಂದಿದವನು ವಿಪ್ರ. ಪರಿಣತಿ ವಿಶೇಷವಾಗಿ ಇದರಲ್ಲಿ ವೇದಗಳ ಕರ್ಮಗಳಲ್ಲಿ, ಉಪಾಸನೆಯಲ್ಲಿ ಯಾವ ಏನಪ್ಪ ಅಂದ್ರೆ ವಿಶೇಷವಾದ ಅವನಿಗೆ ಪರಿಣತಿ ಹೊಂದ್ಯಾನ, ಅವನಿಗೆ ವಿಪ್ರ ಅಂತ ಕರೀತಾರೆ. ಅದಕ್ಕೆ ಹೇಳಿದ್ರೆ ಅವರು ಬರೀ ಎಲ್ಲರೇನಪ್ಪ ಅಂತ ಕೇಳಿದ್ರೆ ಮನುಷ್ಯ ಏನಪ್ಪ ಅಂದ್ರೆ ಮನುಷ್ಯ ಬರೀ ಮನುಷ್ಯ ಅಲ್ಲ, ವಿಪ್ರನಾಗಬೇಕು, ಸಮಸ್ತ ವಿಪ್ರನಾಗಬೇಕು, ತಿಳಿಬೇಕು, ಎಲ್ಲ ಓದಿರ್ಬೇಕು. ಆಯ್ತು, ನನಗಿಲ್ಲ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರಕ. ಯಾವ ಏನು ಓದ್ಯಾನ ಹಂಗ ಅವನು ಮುಂದೆ ಮಾಡಬೇಕು. ಅದು ಇಂಜಿನಿಯರ್ ಕಲ್ತು ಗಳೆ ಹೊಡೆಯಕತ್ತ, ಡಾಕ್ಟರ್ ಆಯ್ತು ಕಸ ತೆಗಿಯಕತ್ತ ಅಂದ್ರೆ ಏನ್ ಮಾಡಬೇಕು? ಎಲ್ಲ ನಂಗೆಲ್ಲ ಬರ್ತದ, ಏನ್ ಮಾಡ್ತೀವಿ? ಕಸ ತೆಗಿತೀವಿ. ಮಾರ್ಗಪರತ ಅಂದ್ರೆ ವೇದಗಳನ್ನ ಏನು ತಿಳ್ಕೊಂಡೆ ವಿಪ್ರ. ಆಮೇಲೆ ಏನಪ್ಪ ಅಂತ ಆ ಮಾರ್ಗದಲ್ಲಿ ವೈದಿಕ ಧರ್ಮ ಮಾರ್ಗ ಪರಾಯಣನಾಗಿರೋದು. ಪರಾಯಣ ಮತ್ತೆ ಹೇಳಬೇಕು ವಿದ್ವತ್ವ. ಮನುಷ್ಯನಿಗೆ ವಿದ್ವತ್ವ ಇರಬೇಕು. ವಿದ್ವತ್ವ ಅಂದರೆ ಏನು? ವಿದ್ಯಾವಾನ್ ವಿದ್ವತ್ವ. ವಿದ್ಯಾವಾನ್ ವಿದ್ವತ್ ಅಂತ ಯಾಕೆ ಬರೆದ್ರು? ಹೇಳ್ಯಾರ ಮೇಲೆ ಎಲ್ಲ ಹೇಳ್ಯಾರ, ವಿಪ್ರತ ಹೇಳ್ಯಾರ, ಮತ್ತೆ ಯಾಕೆ ಬರೆದು ವಿದ್ವತ್ ಅಂತ ಕೇಳಿದ್ರೆ ಅವನಿಗೆ ವಿದ್ವತ್ ಅರ್ಥ ಏನು ಅಂತ ಕೇಳಿ, ವಿದ್ವತ್ತಂ ಅಸ್ಮಾತ್ ಪರಂ, ಅವನು ಹಿಂದಿನಕ್ಕಿಂತಲೂ ವಿದ್ವತ್ತ ಅವನಿಗೆ ಇರಬೇಕು. ಈ ಒತ್ ಅನ್ನತಕ್ಕಂಥ ಧಾತು ಏನು ಹೇಳ್ತದೆ? ಕೂಡಿಕೊಂಡಿರು ಅಂತ ಹೇಳ್ತದೆ. ಧನವಂತ, ವಿದ್ಯಾವಂತ ಅಂತ ಹೇಳಿದ್ರೆ, ಹಾಗೆ ಇಲ್ಲಿ ವಿದ್ಯೆಯಿಂದ ಕೂಡಿಕೊಂಡಿರ್ಬೇಕೇನಿದ್ರೆ ಅದನ್ನ ಬಳಸಬೇಕು. ಧನವಂತ ಅಂತ ನೀವು ಯಾರಿಗೆ ಅಂತೀರಿ? ಬ್ಯಾಂಕ್ ರೊಕ್ಕ ಇಟ್ಟರೆ ಧನವಂತನಾಗಿಲ್ಲ. ಅದನ್ನು ಬಳಸ್ತಿರ್ಬೇಕು, ಅದನ್ನ ಕಳಿಸ್ತಿರ್ಬೇಕು, ಬಳಸ್ತಿರ್ಬೇಕು. ಏನಪ್ಪಾ ಅಂತ ಕೇಳಿದ್ರೆ ಅವನಿಗೆ ಏನಪ್ಪಾ ಅಂದ್ರೆ ಧನವಂತ ಅಂತ ಕರೀತಾರೆ. ಬರೀ ಇತ್ತು ಅಂದ್ರೆ ಏನು ಉಪಯೋಗ ಬೆಳಗಿಲ್ಲ. ಅವನಿಗೆ ಬ್ಯಾಂಕ್ನಾಗ ಇತ್ತು ಅದನ್ನು ಬೆಳೆಸ್ಬೇಕು, ಬಡ್ಡಿ ಬಳಸ್ತಾನೆ, ಕೊಡ್ತಾನೆ, ತೆಗಿತಾನೆ, ಮಾಡ್ತಾನೆ. ಹಂಗ ವಿದ್ಯಾವಾನ್ ಅರೆ ವಾನ್ ಅದನ ವಿದ್ವತ್ವಾಗಬೇಕು. ಅಂದ್ರೇನು? ವಾನ್ ಬ್ಯಾರೆ, ತುಳ ಬ್ಯಾರೆ. ಅದನ್ನ ಬಳಸ್ತಕ್ಕಂಥದ್ದು ಇತ್ತು ಅಂದ್ರೆ ಅವನಿಗೇನಂತಾರ ವಿದ್ವತ್ವ. ಅಸ್ಮಾತ್ ವಿದ್ವತ್ವ, ಅಸ್ಮಾತ್ ಪರಂ ವಿದ್ವತ್ವ. ಕರ್ಮಗಳನ್ನ ಮಾಡುವುದರಲ್ಲಿ ಇಷ್ಟು ನಿಷ್ಣಾತನಾಗಿರಬೇಕು. ಹೇಳ್ತೇನ್ರಿ, ಬಹಳ ತಿಳ್ಕೊಳ್ಳೋದು ಸ್ವಲ್ಪ ಹೆಚ್ಚುಕೊಂಡು ನಡೀತದೆ. ಕರ್ಮದಾಗ ಹೆಚ್ಚುಕೊಂಡು ಮೇಲೆ ನಡೆಯಂಗಿಲ್ಲ, ಬಹಳ ಸಮಸ್ಯೆ ಬರ್ತದೆ. ತಿಳ್ಕೊಳ್ಳೋದು 2 ಶಬ್ದ ಹೆಚ್ಚು ಪಚ್ಚಿಗೆ ಹೇಳಿ ಕಮ್ಮಿ ನಡೀತದೆ. ಮಾಡುವುದ್ರಾಗ ಹೆಚ್ಚು ಕಡಿಮೆ ಮಾಡಕ್ಕೆ ಬರಂಗಿಲ್ಲ, ಅದು ಬಹಳ ಕಠಿಣ ಇರ್ತದೆ. ಯಾವಾಗ ಏನು ಪುಣ್ಯ ಕೊಡ್ಬೇಕಾದ್ರೆ ಎಣ್ಣೆ ಕಾಯಬೇಕು, ಜೀರಿಗೆ ಹಾಕಬೇಕು, ಆಮೇಲೆ ಏನು ಹಾಕಿ ಉಳ್ಳಾಗಡ್ಡೆ ಹಾಕಿ ಹಾಕಬೇಕು. ಬಹಳ ಮಂದಿ ಒಗ್ಗರಣೆ ಕೊಡುವಾಗ ಉಳ್ಳಾಗಡ್ಡೆ ಹಾಕಿ ಮೆಣಸಿನಕಾಯಿ ಹಾಕ್ತಾರೆ, ಹಸಿ ಮೆಣಸಿನಕಾಯಿ, ಬುದ್ಧಿಗೇಡಿ ಹಾಕುವುದಾದ ಮೊದಲು ಮೆಣಸಿನಕಾಯಿ ಹಾಕಿ ಬೆಳೆದಾದ ಬಳಿಕ ಉಳ್ಳಾಗಡ್ಡೆ ಹಾಕ್ಬೇಕು. ಉಳ್ಳಾಗಡ್ಡಿ ಹಾಕಿ ಮೆಣಸಿನಕಾಯಿ ಹಾಕಿದ್ರೆ ಬೆಳೆದ ಆಗಂಗನೇ ಇಲ್ಲ.
ಇದು ವಿದ್ವತ್ವದ. ಇದಕ್ಕೆ ತಿಳಿದಲ್ಲ ಕಲೆ. ಉಳ್ಳಾಗಡ್ಡೆ ಹಾಕ್ರೆ, ಮೆಣಸಿನಕಾಯಿ ಹಾಕ್ರೆ, ಜರಿಗೆ ಹಾಕ್ರೆ, ವಿದ್ವತ್ವದ. ಇದು ಮುಖ್ಯ ಅಂತ ನಾವು ಶಾಸ್ತ್ರದಲ್ಲಿ ಏನಂದ್ರು ಅಂತ ಕೇಳಿದ್ರೆ ವಿದ್ವತ್ ಅಸ್ಮಾತ್ ಪರಂ. ಮುಂದ ಆತ್ಮಾನಾತ್ಮ ವಿವೇಚನ. ಇಟ್ಟೆಲ್ಲ ಆಯ್ತು, ಅಡಿಗೆ ತಯಾರಾಯ್ತು, ಇಡ್ರಿ ಚಲೋ ಆಗ್ಯದ ಕೆಟ್ಟಾಗ್ಯದ ವಿವೇಚನೆ ಗೊತ್ತಾಗ್ತದೆ. ಇಟ್ಟು ಆದ ಬಳಿಕ ವಿವೇಚನೆ ಮಾಡಕ್ ಬರ್ತದೆ. ಮೊದಲ ಚಲೋ ಕೆಟ್ಟ ನಿರ್ಣಯ ಮಾಡಿ ಬುದ್ಧಿ ಇರ್ಬೇಕಲ್ಲ. ಮೊದಲ ಬುದ್ಧಿನೇ ಇಲ್ಲ ಅಂದ್ರೆ ಏನಿದು ಎಣ್ಣೆ ಮುಸುರು ಕೊಡೋದಂಗೆ ಕುಡ್ತಾನ. ಅದ್ರಿಗೆ ಯಾವ ಸಾಮಾನದ ಮೊಸರಾಗ ಏನ್ ಬರ್ತದೆ, ಈಗೇನು ಗೊತ್ತಿಲ್ಲ. ಹಂಗ ಎಲ್ಲಿ ತನಕ ಮನುಷ್ಯನಿಗೆ ವಿದ್ವತ್ ಬರಂಗಿಲ್ಲ, ಅವಾಗೇನಪ್ಪ ಅಂತ ಕೇಳ ಆತ್ಮ ಅನಾತ್ಮ ವಿಚಾರ ಮಾಡಕ್ ಬರಂಗಿಲ್ಲ. ಆತ್ಮ ಅನಾತ್ಮ ವಿವೇಚನ. ಅವಾಗ ಆತ್ಮ ಯಾವುದು, ಅನಾತ್ಮ ಯಾವುದು, ಅರಿವು ಯಾವುದು, ಅರಿಸಿಕೊಳ್ಳೋದು ಯಾವುದು ವಿವೇಚನೆ ಮಾಡ್ತಾನೆ. ಅದು ಮಾಡ್ಕೋತ ಹೊಸದಾಗಿ ಅಡುಗೆ ಮಾಡಿ ಹೆಚ್ಚುಗಳನ್ನು ಹಾಕಂದ್ರೆ ಮಾಡ್ಕೋತ ನಂಬರ್ 1 ಸ್ವಾನುಭವ. ಯಾಕೆ ಅವ್ರ ಅನುಭವ ಅರಿಸ್ಬೋದು. ಹಿಂಗೆ ಆಯ್ತು ಅರೆ ಅವನ ಅರಿಸ್ಬೋದು, ನಾ ಅಲ್ಲ ಅನುಭವ ಕೊಡ್ತಾನೆ. ಏನು ಸತ್ತು ಚಿತ್ತು ಆನಂದ ಸ್ವಾನುಭವ. ಅನುಭವ ಬಂತು, ಕಣ್ಣು ಮುಚ್ಚಿ ಅಡಿಗೆ ಮಾಡ್ತಾನೆ ನೋಡು. ಕಣ್ಣು ಮುಚ್ಚಿ ಅಡಿಗೆ ಮಾಡ್ತಾನೆ. ಪ್ರಾಕ್ಟೀಸ್ ಆಗಿರ್ತದೆ. ಅಲ್ಲಿ ಬೋರ್ಡ್ನ ನೋಡಿ ಬರೋದು ಬೇರೆ, ಎಲ್ಲಿ ಆಗಿತ್ತು ಅಂದ್ರೆ ಬೋರ್ಡ್ ನೋಡಿ ಬರೋದು ಬೇರೆ, ಇಲ್ಲಿ ಸ್ವಾನುಭವ ಅದರಲ್ಲಿ ಬರೀತಾನೆ. ಇದು ಅನುಭವ. ಅಲ್ಲಿ ನೋಡಿ ಬರೋದಲ್ಲ, ಇಲ್ಲಿ ನೋಡಿ ಬರೋದು ಅನುಭವ. ಅದಕ್ಕಂತಾರೆ ಅವರು ಆಯಿತು ಅಂತ ಕೇಳಿದ್ರೆ ಏನಾಗ್ತದೆ, ಸ್ವನುಭವ. ನಾನು ಬ್ರಹ್ಮ. ಪ್ರಾಕ್ಟೀಸ್ ಮಾಡ್ತಾನವ, ಚಿಂತನೆ ಮಾಡ್ತಾನವ, ಮನನ ಮಾಡ್ತಾನವ, ಅವನಿಗೆ ಆ ಬ್ರಹ್ಮ ಅನುಭವ ಆಗ್ತದೆ. ಅವಾಗ ಏನಾಗ್ತಾನೆ, ಬ್ರಹ್ಮಾತ್ಮನ ಸಂಸ್ಥಿತಿ. ಈಗ ರನ್ನಿಂಗ್ ಮಾಡ್ತಾರಲ್ರಿ, ರನ್ನಿಂಗ್ ಅಂತ ಮಾಡ್ತಾರೆ, 100 2 ಓಡ್ತಾನ. ಎದ್ದಾಗ ಎಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂತಾನ. ಇನ್ನು ಹಂಗೆ ಮುಂದೆ ಓಡ್ತಾನೆ. ಇಲ್ಲ ನೀವು ಒಂದು ಹೇಳಿರ್ತಾರೆ, ಅರ್ಧ ಕಿಲೋಮೀಟರ್ 100 ಮೀಟರ್ ಓಡೋಗಿ ನಿಂತಿರ್ತಾನ ಮುಂದೋಡ. ಇವನು ಹಿಂಗ ಆತ್ಮ ಅನಾತ್ಮ ಅನೈತ್ಯ ಅನೈತ್ಯ ಓಡಿ ನಿಂತು ಬಿಡ್ತಾನೆ. ಎಲ್ಲಿ ಅಹಂ ಬ್ರಹ್ಮಾತ್ಮನ ಸಂಸ್ಥಿತಿ. ಆ ಬ್ರಹ್ಮದಲ್ಲಿ ಹೋಗಿನಪ್ಪ ಅಂತ ಕೇಳಿ ನಿಂತು ಬಿಡ್ತಾನೆ. ಇದಕ್ಕೆ ಏನಂತಾನ, ಮುಕ್ತಿ ಅಂತ ಹೇಳಿದ್ರು. ಮುಕ್ತಿ ಇದಕ್ಕೇನಂತಾರ, ಮುಕ್ತಿ ಅಂತ. ಬಹಳ ಚಲೋ ಹೇಳಿದ್ರಿ. ನಮ್ಗೆ ಇಟ್ಕೊಡ್ರಿ ಅನ್ನ. ಶತಕೋಟಿ ಪುಣ್ಯರ್ವಿನ ಅದು ಹಂಗೆ ಸಿಗಂಗಿಲ್ಲ ಅದು ಹೇಳ್ತಾರೆ ಅವರು. ಶತಕೋಟಿ ಪುಣ್ಯರ್ವಿನ ಶತಕೋಟಿ ಜನ್ಮ ಸುಕೃತ ಈ ಪುಣ್ಯರ್ವಿನ ನ ಲಭ್ಯತೆ. ಸುಕೃತ ಪುಣ್ಯ ಯಾಕಂದ್ರೆ ಹಿಂಗೆ ಸುಕೃತ ಬೇರೆ ಪುಣ್ಯ ಬೇರೆ. ಅಲ್ಲಿ ಸುಕೃತದಿಂದ ಜನ್ಯವಾದದ್ದು ಪುಣ್ಯ. ಸುಕೃತ ಒಳ್ಳೆ ಕರ್ಮಗಳು, ನಿತ್ಯ ನೈಮಿತ್ತಿಕ ಕರ್ಮಗಳು, ಇಲ್ಲಿ ಸುಕೃತ. ನಾವು ಆಮೇಲೆ ಸುಕೃತ ಪುಣ್ಯ ಮಾಡ್ತೇವೆ. ಇಲ್ಲ, ಸುಕೃತ ಪುಣ್ಯ ವಿನಾನುಭೂತಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಶತಕೋಟಿ 100 ಕೋಟಿ ಜನ್ಮದ ಹಿಂಗೆ ಮಾಡ್ಕೋತ ಫಲಾಪೇಕ್ಷೆ ಇಲ್ಲದೆ ವರ್ಣಾಶ್ರಮ ಧರ್ಮಕ್ಕೆ ಅನುಕೂಲವಾದ ಕರ್ಮ ಮಾಡ್ತಾ ಬಂದರೆ ಸಿಗುತ್ತದೆ. ಇಲ್ಲ ಅಂದ್ರೆ ನ ಲಭ್ಯತೆ. ಇಲ್ಲ ಅಂದ್ರೆ ಸಿಗುದಿಲ್ಲ ನೋಡ.
ಒಮ್ಮೆ ಲಕ್ಷ ಆಗಂಗಿಲ್ಲ, ಇಟ್ಟು ಕೂಡಿಸಿ ಹನಿ ಕೂಡಿ ಹಳ್ಳ ಆಗ್ತಾ ಅಂತಾರಲ್ಲ, ಹಳ್ಳ್ಯಾಗ ಹಂಗ ಈ ಜನ್ಮದಾಗ ಕೋಟಿ ಜನ್ಮದಾಗ ಬಾಳೆ ಮಾಡೋದು ಪುಣ್ಯ. ಅವನಿಗೆ 10,000 ಪಗಾರ ಅದ, ಒಂದು ಪ್ಲಾಟ್ ಖರೀದಿ ಮಾಡೋದು 10 ಲಕ್ಷ ರೂಪಾಯಿ ಹೆಂಗೆ ಮಾಡ್ತಾನ? ಈ ತಿಂಗಳಿಟ್ಟು ಆ ತಿಂಗಳಿಟ್ಟು ಹಿಂಗೂ ಉಣೋದಕ್ಕೆ ಮಾಡಿ ತಿರುಗಾಡೋದಕ್ಕೆ ಮಾಡಿ ಬಾಳೆ ಮಾಡಿ ಹೆಂಗೆ ಪ್ಲಾಟ್ ಖರೀದಿ ಮಾಡ್ತಾನೆ. ಹಂಗೆ ಇವನು ಅನಂತ ದಿನದಲ್ಲಿ ಪಾಪ ಬಿಟ್ಟು ಪುಣ್ಯ ಬಿಟ್ಟು ನಿತ್ಯ ನೈಮಿತ್ಯ ಮಾಡ್ತಾ ಶತಕೋಟಿ ಜನ್ಮ ಪುಣ್ಯ. ಕೋಟಿನೂ ಅಲ್ರಿ, 100 ಕೋಟಿ ಅಂತ, 100 ಕೋಟಿ ಅಷ್ಟು ಜನ್ಮ ಆಗ್ಯಾವೇನು ನಮ್ಮ ಧರೆಯನ್ನೆಲ್ಲವನ್ನ ಸಣ್ಣ ಧೂಳಿ ಮಾಡಲ್ಲ ಪರಮಾಣು ಏನಿತ್ತು ನಿಜಗಳು ಹೇಳ್ಯಾರ. ಅಟ್ಟಾಗ್ಯಾವಂತ ಮತ್ತೆ ಈಗ 100 ಕೋಟಿನೇ ಹೇಳೋದು ಏನು ಬಹಳ ಕೆಲಸ ಆಗ್ತದೆ. ಅವ್ರು ಹೇಳ್ಯಾರ ಧೂಳಿ ಮಾಡ್ತಂದ್ರೆ 100 ಕೋಟಿ ಚಲೋನೇ ಆಯ್ತಲ್ರಿ. ಲಕ್ಷ ಕೋಟಿ ಇಲ್ಲಲ್ಲ, 100 ಕೋಟಿನೇ ಅದ. ಆಯ್ತಾ? ಅದಕ್ಕೆ ಮುಮುಕ್ಷು ಧೈರ್ಯವಾನ ಅನ್ಬಾರ್ದು. ಅಲ್ಲ ಅದಕ್ಕೆ ಹೇಳ್ತಾರೆ ಅವರು, ಶತಕೋಟಿ ಜನ್ಮ ಪುಣ್ಯರಿಗಿನ ಲಭ್ಯತೆ. ಅದೇನಪ್ಪ ಅಂತ ಕೇಳಿದ್ರೆ ಸಿಗುವುದಿಲ್ಲಪ್ಪ. ಅದಕ್ಕೆ ಮನುಷ್ಯ ಏನಪ್ಪ, ನಿರಂತರವಾಗಿ ನಿತ್ಯ ನೈಮಿತ್ಯ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಬಂದ್ರೆ ಪುಣ್ಯ ಹನಿ ಕೂಡಿ ಹಳ್ಳಾಯ್ತು ಅಂದಂಗ ಜನ್ಮಾಂತರದ ಪುಣ್ಯ ಏನಪ್ಪ ಅಂದ್ರೆ ಸಂಗ್ರಹ ಆಯ್ತು ಅಂದ್ರೆ ಶಕ್ತಿ ಬರ್ತದೆ. ಅದಕ್ಕೆ ಏನು ಆಸಕ್ತಿಯನ್ನು ಹರಿದು ಹಾಕ್ತದ, ಆಸಕ್ತಿ ತೃಷ್ಣೆಯನ್ನು ಕೊಂದು ಹಾಕ್ತದ, ಅಷ್ಟು ಶಕ್ತಿ ಬರ್ತದ. ಹೆಂಗ ಹಗ್ಗ ಎಳಿ ಕೂಡಿ ಹಗ್ಗ ಮಾಡಿದೇವಂದ್ರೆ ಆನೇನು ಕಟ್ತದ, ಆನೇನು ಕಟ್ಟಿ ಹಾಕ್ತದ. ಸರ್ಪಳಿ ಅಂತ ಒಂದೇ ಸರ್ಪಳಿಗೆ ಏನಾಗ್ತದೆ, ಸರ್ಪಳಿ ಆನೆ ಕಟ್ಟಿ ಹಾಕ್ತದೆ. ಹಂಗ ಅನಂತ ಜನ್ಮದ ಈ ಪುಣ್ಯ, ನಿಷ್ಕಾಮ ಪುಣ್ಯ ಏನದ ಆ ಮನುಷ್ಯನ ಜನ್ಮ ಮರಣವನ್ನು ಹಾಳು ಮಾಡುವ ಶಕ್ತಿ ಅದಕ್ಕೆ ಬರ್ತದೆ. ಪರಮಾತ್ಮನ ಪ್ರಾಪ್ತಿ ಮಾಡುವ ಶಕ್ತಿ ಅದಕ್ಕೆ ಬರ್ತಾ ಇದೆ. ಅದಕ್ಕೆ ಏನು ಮಾಡುವ ಅಂತ ಕೇಳಿದ್ರೆ, ನೋಡಪ್ಪ ನೀನು ಅಲಭ್ಯವಾದ ಮಾನುಷ ಜನ್ಮ ನಿನಗೆ ಸಿಕ್ಕದ, ಅದನ್ನ ಏನಪ್ಪಾ ಅಂತ ಕೇಳಿದ್ರೆ ನೀ ಹಾಳು ಮಾಡಕ್ ಹೋಗ, ಅದನ್ನ ಉಪಯೋಗ ಮಾಡ್ಕೊ. ಯಾಕ್ರಿ ಏನು ಅದಕ್ಕೆ ಯಾರು ಪ್ರಯತ್ನ ಮಾಡಿದ್ರೆ ತಾನೇ ಬರ್ತಾವ, ಹುಡ್ತಾನ ಮತ್ತೆ ಸಾಯ್ತಾನ, ಮತ್ತೆ ಹುಡ್ತಾನ ಮನುಷ್ಯ. ಹಂಗಲ್ಲಪ್ಪ ಅಂತಾರ. ಈ ಸಲ ಸಾಯ್ದು ಬಿಡ್ರಿ, ಮತ್ತೆ ಮುಂದಿನ ಸಲ ಮಾಡೋಣ. ಇವತ್ತು ಮುಗಿದ್ರೆ ನಾಳೆಗೆ ಮಾಡ್ತೇವೆ ಇಲ್ಲಿ ಕೆಲಸ ಮಾಡ್ತೇವೆ. ಹಂಗೆ ಹೋಗಿದ್ರೆ ಜನ್ಮ ಮತ್ತೆ ಮುಂದಿನ ಜನ್ಮದಾಗ ಮಾಡೋಣ. ಇವೇ ಮಾಡ್ಕಂತ ಈ ಸದ್ಯ ಮಾಡಂತೀರಿ, ಹೀಗೆ ಮಾಡಂತೀರಿ, ಅಂತದ್ದೇನು ಗಡಬಿಡಿ ಬಂದದ. ದುರ್ಲಭ ಅಂದ್ರೇನು? ಪ್ರಯತ್ನ ಮಾಡಿದರೆ ಸಿಗಲಾರ, ದುಃಖ ಶಕ್ತಿ ಆಯ್ತು. ದುಃಖ ಮನುಷ್ಯ ಜನ್ಮ ಸಿಗುವುದು ಅಷ್ಟು ಸರಳ ಅಲ್ಲ. ಅದರಾಗ ಮನುಷ್ಯತ್ವ ಸಿಗುವುದಂಕರ ಮತ್ತಿಟ್ಟು ದುರ್ಲಭ. ಮನುಷ್ಯತ್ವ ಹೇಳ್ಯಾರ ಸಿಗುವುದು ದುರ್ಲಭ. ಮಾನವ ಶರೀರ ಸಿಗುವುದು ದುರ್ಲಭ, ಅದರಾಗ ಮನುಷ್ಯ ಆಗುವುದು ದುರ್ಲಭ, ಅದರೊಳಗೆ ಮನುಷ್ಯತ್ವ ಬರುವುದು ಬಹಳ ದುರ್ಲಭ. ಆಮೇಲೆ ಬುದ್ಧಿ ಬರುವುದು ದುರ್ಲಭ, ಬುದ್ಧಿ ಬಂದಾಗ ಮಹಾತ್ಮರು ಸಿಗುವುದು ದುರ್ಲಭ. ಇದು ಮಾರ್ಗ ಬಹಳ ಕಠಿಣದಪ್ಪ, ಬಹಳ ಕಠಿಣ. ಅದಕ್ಕೆ ಇಂಥ ಪವಿತ್ರವಾದ ಜನ್ಮ ನನಗೆ ಸಿಕ್ಕದ. ಇದರಾಗ ಏನು ಮಾಡಬೇಕಂತ 2 ಶ್ಲೋಕದಾಗ ಹೇಳ್ತಾರೆ.
ಒಂದು ದುರ್ಲಭಂ ತ್ರಯಮೇಲೇತು, ಆಮೇಲೆ ಲಬ್ಧ್ವಾ ತಪಸ್ಸಿಂ ನರಜನ್ಮ ಭೂತ. ಈ ಎರಡು ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಮನುಷ್ಯನ ಶರೀರ ಸಿಗುವುದು ದುರ್ಲಭ. ಏನಪ್ಪಾ ಅಂತ ಕೇಳಿ, ಸಿಕ್ಕಾಗ ಏನು ಮಾಡಬೇಕು ಅದನ್ನು ಮಾಡದಿದ್ರೆ ಅವ ಆತ್ಮಘಾತಿ. ಅಂಥ ಪಾಪ ಜಗತ್ತಿನಲ್ಲಿ ಇಲ್ಲ, ಅಷ್ಟು ಪಾಪಿ ಆಗ್ತಾನೆ ಅಂತ ಮುಂದಿನ ಎರಡು ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ.